ಇನ್ನು ಶಿರೂರು ಗುಡ್ಡ ಕುಸಿತ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಎಷ್ಟು ಮಣ್ಣು ತೆಗೆದರೂ ಕೂಡ ಮೀಟರ್ ಗಟ್ಟಲೆ ಬಿದ್ದಿದೆ ಮಣ್ಣು, ಮೀಟರ್ ಗಟ್ಟಲೆ. ಇನ್ನೂ ಕೂಡ ಒಳಗಡೆಗೆ ಹೆಣಗಳಿವೆ ಅಂತಲೇ ಜನ ನಂಬಿದ್ದಾರೆ. ಇನ್ನೂ ಕನಿಷ್ಠ 4 ಶವಗಳಿರಬಹುದು ಒಳಗಡೆಗೆ ಅಂತಲೇ ಜನ ನಂಬ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ. ಒಂದು ಕಡೆಗೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಧೋ ಅಂತ ಮಳೆ ಸುರಿತಾ ಇದೆ. ಇದು ಸಂಗತಿ. ಬನ್ನಿ ಏನೇನು ನಡೀತಾ ಇದೆ ಉತ್ತರ ಕನ್ನಡದಲ್ಲಿ ನೋಡೋಣ. ಶಿರೂರು ಗುಡ್ಡ ಕುಸಿಯಲಿಕ್ಕೆ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಾಡಿರುವಂತಹ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಪಡೆದ್ರು ಅನ್ನುವಂತ ನಿಟ್ಟಿನಲ್ಲಿ ಶಿರೂರು ಗುಡ್ಡ ಕುಸಿತದಿಂದ 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತದ್ದು. ಗುಡ್ಡ ಕುಸಿತಗೊಂಡು ಅದರ ಇಫೆಕ್ಟ್ ಉಳುವರೆ ಗ್ರಾಮಕ್ಕೆ ತಟ್ಟಿದೆ. ಅಲ್ಲಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದಾಗಿದೆ. ಗುಡ್ಡವೇ ಬದುಕಿನ ಮೇಲೆ ಕುಸಿದಂತಾಗಿದೆ, ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗಿದೆ, ಕಣ್ಣೀರಿನಲ್ಲೇ ಬದುಕುವಂತಾಗಿದೆ. ಗುಡ್ಡದ ದುರಂತ ನೆಮ್ಮದಿಯಾಗಿದ್ದ ಕುಟುಂಬವನ್ನ ಸಂಕಷ್ಟಕ್ಕೆ ದೂಡಿದೆ. ಕೆಲವರಂತೂ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಕೆಲವರ ಮನೆಗಳು ಸಂಪೂರ್ಣ ನಾಶವಾಗಿ ಕಾಳಜಿ ಕೇಂದ್ರದಲ್ಲಿ ಬದುಕ್ತಿದ್ದಾರೆ. ಇನ್ನೊಂದಿಷ್ಟು ಮಂದಿಯ ಅರ್ಧ ಮನೆಗಳು ಕುಸಿದು ಮನೆ ಬಿಡೋಕೂ ಆಗದೆ, ಮನೆಯಲ್ಲಿ ಇರೋಕೂ ಆಗದೆ ಪರದಾಡ್ತಿರೋದಕ್ಕೆ ಇದೇ ದೃಶ್ಯವೇ ಸಾಕ್ಷಿ. ಉಳುವರೆ ಗ್ರಾಮದ 30ಕ್ಕೂ ಹೆಚ್ಚು ಕುಟುಂಬ ಬೀದಿ ಪಾಲು. ಬೀದಿಯಲ್ಲೇ ಊಟ ತಿಂಡಿ, ಅರ್ಧ ಮನೆಯಲ್ಲೇ ಬದುಕು. ಅಂಕೋಲಾದ ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಕಣ್ಣೀರ ಕಥೆಗಳು ಒಂದ್ ಕಡೆ ಆದ್ರೆ, ಇತ್ತ ಉಳುವರೆ ಗ್ರಾಮದಲ್ಲಿ ಬರೋಬ್ಬರಿ 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿವೆ. ಈ ದೃಶ್ಯ ನೋಡ್ತಿದ್ರೆ ಯಾರಿಗೂ ಈ ಸ್ಥಿತಿ ಬರಬಾರದು ಅನ್ಸುತ್ತೆ ಕಣ್ರಿ. ಅರ್ಧ ಮನೆಯೇ ಕುಸಿದಿದೆ. ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿನ್ನೋಕು ಆಗದಿರುವ ಪರಿಸ್ಥಿತಿ ಮಳೆರಾಯ ತಂದಿಟ್ಟಿದ್ದಾನೆ. ಒಲ್ಲದ ಮನಸ್ಸಿನಿಂದಲೇ ಮಹಿಳೆಯೊಬ್ಬರು ಕೈಯಲ್ಲಿ ತಟ್ಟೆ ಹಿಡಿದು ಅನ್ನ ತಿಂತಿದ್ದಾರೆ. ವರುಣರಾಯ ನಮ್ಮನ್ನ ಈ ಸ್ಥಿತಿಗೆ ಯಾಕೆ ತಂದ್ಬಿಟ್ಟಿದೀಯಪ್ಪ ಅಂತ ಹಿಡಿ ಶಾಪವೇ ಹಾಕ್ತಿದ್ದಾರೆ. ಗುಡ್ಡ ಕುಸಿತ ಹಾಗೂ ಮಳೆ ಆರ್ಭಟದಿಂದ ಈಗಾಗಲೇ 10 ಮನೆಗಳು ಸಂಪೂರ್ಣ ನಾಶವಾಗಿ ಹೋಗಿದೆ. ಇದಿಷ್ಟೇ ಅಲ್ಲದೆ 30ಕ್ಕೂ ಹೆಚ್ಚು ಮನೆಗಳು ಇದೀಗ ಕುಸಿಯುವ ಆತಂಕದಲ್ಲಿವೆ. ಇನ್ನು ಬೀದಿ ಪಾಲಾಗಿರುವಂತಹ ಹಲವು ಕುಟುಂಬಗಳು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುತ್ತಿವೆ. 800 ಮೀಟರ್ ಆ ಕಡೆ ಗುಡ್ಡ ಕುಸಿತಗೊಂಡಿದೆ. ಅದರ ಇಫೆಕ್ಟ್ ಈ ಬದಿಯಲ್ಲಿರುವಂತಹ ಗ್ರಾಮಕ್ಕೆ ತಟ್ಟಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಮನೆಗಳು ಪೂರ್ತಿಯಾಗಿ ಬಿದ್ದಿವೆ. ಕೆಲವು ಮನೆಗಳು ಅರ್ಧಂಬರ್ಧ ಬಿದ್ದಿದೆ, ಕೆಲವು ಮನೆಗಳು ಪೂರ್ತಿಯಾಗಿ ಬಿದ್ದಿದೆ. ಅಷ್ಟೇ ಅಲ್ಲದೆ ಆ ಸಾಲಿನಲ್ಲಿ ಏನು ಮನೆಗಳು ಕಾಣಿಸ್ತಾ ಇದ್ದಾವೆ ಸುಮಾರು ಎಲ್ಲ ಮನೆಗಳು ಶೀತಲಾವಸ್ಥೆಯಲ್ಲಿವೆ. ಅಷ್ಟೇ ಅಲ್ಲದೆ ಕೆಲವು ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿಯೂ ಇಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು ಧರೆಗುಡಿದೆ ಅಂತ. ಅಷ್ಟೇ ಅಲ್ಲದೆ ಪೂರ್ತಿಯಾಗಿ ಫ್ಲಡ್, ಒಂದು ದೊಡ್ಡ ಮಟ್ಟದ ಫ್ಲಡ್ ಒಂದು ಬಂದ್ಬಿಟ್ಟು ಹೋಗಿದೆ ಅನ್ನುವಷ್ಟರಲ್ಲಿ ಮಟ್ಟಿಗೆ ಇಲ್ಲಿ ದೃಶ್ಯ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಗುಡ್ಡ ಕುಸಿತ ಆಗಿರೋದು ಶಿರೂರಿನಲ್ಲಿ ಆದರೆ ಅಲ್ಲಿರುವಂತಹ ಜನರು ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದರ ಇಫೆಕ್ಟ್ ಇಲ್ಲಿಗೆ ತಟ್ಟಿದೆ. ಇಲ್ಲಿರುವಂತಹ ಜನರು ಪೂರ್ತಿಯಾಗಿ ಬೀದಿ ಪಾಲಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ಜನರು ಎಲ್ಲರೂ ಸಹಿತ ಈಗ ಉಳುವರೆ ಗ್ರಾಮದಲ್ಲಿರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈಗಾಗಲೇ ಅಲ್ಲಿ ಅವರು ವಾಸ್ತವ್ಯವನ್ನು ಮಾಡಿದ್ದಾರೆ. ಆದರೆ ಇಂದಿಲ್ಲ ನಾಳೆ ನಮ್ಮ ಮನೆಗೆ ಹೋಗಲೇಬೇಕೆ ಎಂಬ ಆತಂಕವೂ ಇದೆ. ಆದರೆ ಆ ಮನೆಗೆ ಯಾವ ರೀತಿಯಾಗಿ ಹೋಗಬೇಕು, ಈ ರೀತಿಯಾದಂಥ ಪರಿಸ್ಥಿತಿ ಇರುವಂಥ ಮನೆಗಳಲ್ಲಿ ನಾವು ಯಾವ ರೀತಿಯಾಗಿ ವಾಸಿಸಬೇಕು ಎಂಬ ಪ್ರಶ್ನೆಯೂ ಸಹಿತ ಅವರಲ್ಲಿದೆ. ಗುಡ್ಡ ಕುಸಿತ ಸ್ಥಳದಲ್ಲಿ ಸೇನಾಪಡೆ ರೋಚಕ ಕಾರ್ಯಾಚರಣೆ. ಒಂದ್ ಕಡೆ ಕಣ್ಣೀರ ಕಥೆ ಆದ್ರೆ, ಇತ್ತ ಶಿರೂರು ಗುಡ್ಡ ಕುಸಿತ ದುರಂತ ಸ್ಥಳದಲ್ಲಿ ರೋಚಕ ಕಾರ್ಯಾಚರಣೆ ನಡೀತಿದೆ. ಸೇನಾಪಡೆಯ ಮುಂದಾಳತ್ವದಲ್ಲಿ ನಾಪತ್ತೆಯಾದವರಿಗಾಗಿ ನಿರಂತರ ಶೋಧ ನಡೆಸಲಾಗ್ತಿದೆ. ಇದೀಗ 7ನೇ ದಿನಕ್ಕೆ ಮಣ್ಣು ತೆರವು ಕಾರ್ಯಾಚರಣೆ ಕಾಲಿಟ್ಟಿದ್ದು, ನಾಪತ್ತೆಯಾಗಿರುವ 4ವರಿಗಾಗಿ ಶೋಧ ನಡೆಸಲಾಗ್ತಿದೆ. ಈವರೆಗೆ ಗಂಗಾವಳಿ ನದಿಯಲ್ಲಿ 7 ಮಂದಿಯ ಮೃತದೇಹ ಪತ್ತೆಯಾಗಿದೆ. ಇನ್ನು ಮಣ್ಣು ತೆರವು ಕಾರ್ಯ ಭರದಿಂದ ಸಾಗಿದೆ. ಸ್ಥಳದಲ್ಲಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡ ಕೂಡ ಮೊಕ್ಕಾಂ ಹೂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿದು ಇಂದಿಗೆ 7 ದಿನಗಳು ಕಳೆದಿರುವಂತದ್ದು. ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ನಾ ಆ ಕಾರ್ಯಾಚರಣೆಯನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು, ಹೆಚ್ಚು ಕಡಿಮೆ 80ರಷ್ಟು ಕಾರ್ಯಾಚರಣೆ ಈಗ ಮುಗಿದಿರುವಂಥದ್ದು. ನಿರಂತರವಾಗಿ ಸುಮಾರು 10ಕ್ಕೂ ಹೆಚ್ಚು JCBಗಳಿಂದ ಮತ್ತು 25ಕ್ಕೂ ಹೆಚ್ಚು ಟಿಪ್ಪರ್ಗಳಿಂದ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾನೆ ಇದೆ. 100 ಸಿಬ್ಬಂದಿಗಳು NDRF ಮತ್ತು SDRF, ಸ್ಥಳೀಯ ಪೊಲೀಸರು, ಸ್ಥಳೀಯರು ಸೇರಿದಂತೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾನೆ ಇರ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಮಳೆಯೂ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇದೆ. ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಇಲ್ಲಿರುವಂತಹ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ನಿರಂತರವಾಗಿ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಮಣ್ಣಿನಲ್ಲಿ ಹುಗಿದು ಹೋಗಿವೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಬಂಡೆಗಳಿದಾವೆ ಅಂತೇಳಿ. ಗಂಗಾವಳಿ ನದಿಯಲ್ಲೂ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ನಿಂದ ಶೋಧ. ಇತ್ತ ಗಂಗಾವಳಿ ನದಿಯಲ್ಲೂ ನಾಪತ್ತೆಯಾದವರಿಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ತಂಡದಿಂದ ನಿರಂತರವಾಗಿ ಶೋಧ ನಡೆಸಲಾಗುತ್ತಿದೆ.
ಈಗಾಗಲೇ 7 ಮಂದಿಯ ಮೃತದೇಹವು ಕೂಡ ಗಂಗಾವಳಿ ನದಿಯಲ್ಲೇ ಪತ್ತೆಯಾಗಿದೆ. ಹೀಗಾಗಿ ಉಳಿದ 4 ಮೃತದೇಹಕ್ಕಾಗಿ ಗಂಗಾವಳಿ ನದಿಯಲ್ಲೇ ಬೋಟ್ ಮೂಲಕ ಮೃತದೇಹಕ್ಕಾಗಿ ಶೋಧ ನಡೆಸಲಾಗ್ತಿದೆ. ಈಗಾಗಲೇ SDRF ಮತ್ತು NDRF ತಂಡದವರು ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದೇ ಗಂಗಾವಳಿ ನದಿ. ಈ ಗಂಗಾವಳಿ ನದಿಯಲ್ಲೇ ಈಗಾಗಲೇ ಸುಮಾರು 7 ಮೃತದೇಹಗಳು ಸಿಕ್ಕಿದೆ. ಇನ್ನೂ ಸಹಿತ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ಗಾಗಿ ಹುಡುಕಾಟ. ಇನ್ನು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ಗಾಗಿಯೂ ಕೂಡ ಹುಡುಕಾಟ ಮುಂದುವರೆದಿದೆ. ಈವರೆಗೂ ಲಾರಿ ಚಾಲಕ ಅರ್ಜುನ್ ಹಾಗೂ ಟಿಂಬರ್ ಲಾರಿ ಪತ್ತೆಯಾಗಿಲ್ಲ. ಹೀಗಾಗಿ GPS ಲೊಕೇಶನ್ ಗುರುತಿಸಿದ ಸ್ಥಳದಲ್ಲೇ ಮಣ್ಣು ತೆರವು ಮಾಡುವ ಮೂಲಕ ಶೋಧ ನಡೆಸಲಾಗ್ತಿದೆ. ಮತ್ತೊಂದೆಡೆ ಅರ್ಜುನ್ ಲಾರಿ ಮಣ್ಣಿನಡಿ ಸಿಲುಕಿಲ್ಲ. ಗಂಗಾವಳಿ ನದಿಯಲ್ಲೇ ಕೊಚ್ಚಿ ಹೋಗಿರುವ ಶಂಕೆಯನ್ನ ಕೂಡ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾಪತ್ತೆಯಾದವರ ಶೋಧ ಕಾರ್ಯ ಮಾಡಬೇಕಾಗಿರುವಂತಹ ಸವಾಲು ಮುಂದಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಸ್ತೆ ತೆರವು ಮಾಡುವುದರ ಜೊತೆಗೆ ಅವರ ನಾಪತ್ತೆಯಾಗಿರುವವರ ಶೋಧ ಕಾರ್ಯ ಮಾಡುವುದಕ್ಕೆ ಬಹಳಷ್ಟು ಎಫರ್ಟ್ ಅನ್ನು ಹಾಕ್ತಾ ಇದ್ದಾರೆ. IRB ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆಯುತ್ತಾ ದುರಂತ. ಇನ್ನು ಶಿರೂರು ಗುಡ್ಡ ಕುಸಿತದ ದುರಂತ IRB ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆಯುತ್ತಾ ಅನ್ನೋ ಅನುಮಾನವೂ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿಯಲಿಕ್ಕೆ ಇಲ್ಲೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಾಡಿರುವಂಥ ಅವೈಜ್ಞಾನಿಕ ಕಾಮಗಾರಿನೇ ಕಾರಣ ಅಂತೇಳಿ ಇಲ್ಲಿಯ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ IRB ಮಾಡಿರುವಂಥ ತಪ್ಪೇನು ಅಂತೇಳಿ ನೋಡ್ತಾ ಹೋಗೋಣ. ನಾನೀಗ ಶಿರೂರು ಗುಡ್ಡವನ್ನು ಯಾವ ರೀತಿ ಕಟ್ ಮಾಡಿದ್ದಾರೆ IRB ಅವರು ಅನ್ನುವಂಥದ್ದು ನೋಡ್ತಾ ಇರ್ಬೋದು. ನೀವು 100 ಮೀಟರ್ ಏನು ಅಗಲೀಕರಣ ಮಾಡಿರ್ಬೋದು, ಸರಿಸುಮಾರು 100 ಮೀಟರ್ ಅಗಲೀಕರಣ ಮಾಡಿರುವಂಥದ್ದು. ಈ ಗುಡ್ಡವನ್ನು ದೊಡ್ಡ ದೊಡ್ಡ ಇದರಿಂದ ಬ್ಲಾಸ್ಟರ್ಗಳಿಂದ ಬ್ಲಾಸ್ಟ್ ಮಾಡಿ ಈ ಗುಡ್ಡವನ್ನು ದೊಡ್ಡ ದೊಡ್ಡ ಬಂಡೆಗಳನ್ನು ತೆಗೆಯುವಂಥ ಕೆಲಸವನ್ನು IRB ಮಾಡಿತ್ತು. ಆದರೆ ಇದಕ್ಕೆ ಪಿಚ್ಚಿಂಗನ್ನು ಮಾಡಬೇಕಾಗಿತ್ತು. ಜೊತೆಗೆ ಬ್ಲಾಸ್ಟರ್ಗಳನ್ನು ಬಳಸದೆ ಮಾಡಿದರೆ ಗುಡ್ಡ ಸಡಿಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನುವಂಥ ಆರೋಪವನ್ನು ಇಲ್ಲಿ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಶಿರೂರು ದುರಂತ ಸ್ಥಳದಲ್ಲಿ ಕಾರ್ಯಾಚರಣೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ನಾಪತ್ತೆಯಾಗಿರೋ 4 ಮೃತದೇಹಕ್ಕಾಗಿ ನಿರಂತರ ಹುಡುಕಾಟ ನಡೆಸಲಾಗ್ತಿದೆ. ಮತ್ತೊಂದೆಡೆ ಮನೆಯನ್ನ ಕಳೆದುಕೊಂಡ ಕುಟುಂಬಸ್ಥರು ಬೀದಿಯಲ್ಲೇ ಊಟ ಮಾಡ್ತಿರುವಂತಹ ದೃಶ್ಯ ಕರುಳು ಹಿಂಡುವಂತಿದೆ. ಬ್ಯೂರೋ ರಿಪೋರ್ಟ್ TV9.